ರಾಜ್ಯದಲ್ಲಿ ಭೀಕರ ಬರ. ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಇಂದಿನಿಂದ 2 ದಿನ ಸಿಎಂ ಡಿಕೆಶಿ ಬರ ವೀಕ್ಷಣೆ ನಡೆಸಲಿದ್ದಾರೆ. ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ ವೀಕ್ಷಿಸಲಿರುವ ಸಿಎಂ ಡಿಕೆ ಶಿವಕುಮಾರ್ ಹಿರಿಯೂರಿನ ವಿವಿಧೆಡೆ ಸಿಎಂ ಡಿಕೆಶಿ ಬರ ವೀಕ್ಷಣೆಯನ್ನ ನಡೆಸುತ್ತಾರೆ. ಯರಬಳ್ಳಿ, ತಾಳವಟ್ಟಿ, ವದ್ದೀಕೆರೆ, ಮರಡಿಹಳ್ಳಿಯಲ್ಲಿ ಬರ ವೀಕ್ಷಣೆಯನ್ನ ಸಿಎಂ ಡಿಕೆಶಿ ಮಾಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಬೆಂಗಳೂರು ವಿಭಾಗದ ಬರ ವಿಚಾರವಾಗಿ ಪರೀಕ್ಷೆ ಮಾಡಲಿಕ್ಕೆ ಒಂದು ಸಭೆಯನ್ನು ನಡೆಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಸಾಮಾನ್ಯವಾಗಿ ಎಲ್ಲ ಬೆಂಗಳೂರಿನಲ್ಲೇ ಬೆಂಗಳೂರು ವಿಭಾಗದ ಸಭೆ ನಡೀತಾ ಇತ್ತು. ನಾನು ಬೆಂಗಳೂರು ಮಾಡೋದು ಬೇಡ, ಈಗಾಗಲೇ ಅಧಿಕಾರಿಗಳ ಹತ್ರ ಕರೆದು, ಜಿಲ್ಲಾಧಿಕಾರಿಗಳ ಹತ್ರ ಕರೆದು ಚರ್ಚೆ ಮಾಡಿದ್ದೇನೆ. ಸೊ ಇದನ್ನು ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗ್ತದೆ. ಬರೀ ಕೋಲಾರ, ನಮ್ಮ ರಾಮನಗರ, ಬೆಂಗಳೂರವ್ರಿಗೆ ಸ್ವಲ್ಪ ದೂರ ಆಗ್ಬೋದು. ಸೊ ಈ ಭಾಗದಲ್ಲಿ ಮಾಡೋಣ ಅಂತೇಳಿ ಇವತ್ತು ಈ ಭಾಗದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ. ಸೊ ಕೆಲವು ರಾಜ್ಯದಲ್ಲಿ ಭೀಕರ ಬರ. ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಇಂದಿನಿಂದ 2 ದಿನ ಸಿಎಂ ಡಿಕೆಶಿ ಬರ ವೀಕ್ಷಣೆ ನಡೆಸಲಿದ್ದಾರೆ. ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ ವೀಕ್ಷಿಸಲಿರುವ ಸಿಎಂ ಡಿಕೆ ಶಿವಕುಮಾರ್ ಹಿರಿಯೂರಿನ ವಿವಿಧೆಡೆ ಸಿಎಂ ಡಿಕೆಶಿ ಬರ ವೀಕ್ಷಣೆಯನ್ನ ನಡೆಸುತ್ತಾರೆ. ಯರಬಳ್ಳಿ, ತಾಳವಟ್ಟಿ, ವದ್ದೀಕೆರೆ, ಮರಡಿಹಳ್ಳಿಯಲ್ಲಿ ಬರ ವೀಕ್ಷಣೆಯನ್ನ ಸಿಎಂ ಡಿಕೆಶಿ ಮಾಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಬೆಂಗಳೂರು ವಿಭಾಗದ ಬರ ವಿಚಾರವಾಗಿ ಪರೀಕ್ಷೆ ಮಾಡಲಿಕ್ಕೆ ಒಂದು ಸಭೆಯನ್ನು ನಡೆಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಸಾಮಾನ್ಯವಾಗಿ ಎಲ್ಲ ಬೆಂಗಳೂರಿನಲ್ಲೇ ಬೆಂಗಳೂರು ವಿಭಾಗದ ಸಭೆ ನಡೀತಾ ಇತ್ತು. ನಾನು ಬೆಂಗಳೂರು ಮಾಡೋದು ಬೇಡ, ಈಗಾಗಲೇ ಅಧಿಕಾರಿಗಳ ಹತ್ರ ಕರೆದು, ಜಿಲ್ಲಾಧಿಕಾರಿಗಳ ಹತ್ರ ಕರೆದು ಚರ್ಚೆ ಮಾಡಿದ್ದೇನೆ. ಸೊ ಇದನ್ನು ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗ್ತದೆ. ಬರೀ ಕೋಲಾರ, ನಮ್ಮ ರಾಮನಗರ, ಬೆಂಗಳೂರವ್ರಿಗೆ ಸ್ವಲ್ಪ ದೂರ ಆಗ್ಬೋದು. ಸೊ ಈ ಭಾಗದಲ್ಲಿ ಮಾಡೋಣ ಅಂತೇಳಿ ಇವತ್ತು ಈ ಭಾಗದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ. ಸೊ ಕೆಲವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.